ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಾನು ಇದನ್ನು ನಿಮಗೆ ತುಟಿಯ ಮೇಲ್ಭಾಗದಲ್ಲಿ ತುಂಬ ಜನಕ್ಕೆ ಅನ್ವಾಂಟೆಡ್ ಹೇರ್ ಅನ್ನೋದು ಇರುತ್ತೆ. ಅಂದರೆ ಬೇಡವಾದ ಕೂದಲು ಮತ್ತು ಕೆನ್ನೆ ಮೇಲೆ ಅಥವಾ ಚಿನ್ನ ಹತ್ರ ಎಲ್ಲ ಸಹ ಕೂಡ ತುಂಬ ಬೇಡವಾದಂಥ ಕೂದಲು ಅನ್ನೋದು ಬೆಳೆದುಬಿಟ್ಟಿರುತ್ತೆ. ಸೊ ಅಂಥವ್ರಿಗಾಗಿ ನಾನು ಇದನ್ನು ನಿಮಗೆ ಶಾಶ್ವತವಾಗಿ ಹೋಗಲಾಡಿಸೋದಕ್ಕೆ ಮತ್ತು ಯಾವುದೇ ರೀತಿಯಾದಂಥ ಪೇನ್ ಇಲ್ಲದೇ ಬೇಡವಾದ ಕೂದಲನ್ನು ಹೋಗಲಾಡಿಸೋದಕ್ಕೆ ಒಂದು ಸಿಂಪಲ್ ಆಗಿರುವಂತಹ ಹೋಮ್ ರೆಮಿಡಿ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ. ಮನೆಯಲ್ಲೇ ಸಿಗುವಂತಹ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡುವಂತಹ ಹೋಮ್ ರೆಮಿಡಿ ಆಗಿ ಮತ್ತು ನಿಮಗೆ ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ರಿಸಲ್ಟ್ ಕೊಡುತ್ತೆ. ಸೊ ಬನ್ನಿ, ತಡ ಮಾಡ್ದೇನೆ ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಈ ಒಂದು ಹೋಮ್ ರೆಮಿಡಿ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟು, ನೀವು ಬೇಕಿದ್ದಲ್ಲಿ ಕಡಲೆ ಹಿಟ್ಟನ್ನು ಸಹ ಕೂಡ ಯೂಸ್ ಮಾಡ್ಕೊಳ್ಬಹುದು. ಎಲ್ಲರ ಮನೆಯಲ್ಲೂ ಗೋಧಿ ಹಿಟ್ಟು ಇದ್ದೇ ಇರುತ್ತಲ್ವಾ. ಸೊ ಆ ಕಾರಣಕ್ಕಾಗಿ ನಾನು ಇಲ್ಲಿ ಗೋಧಿ ಹಿಟ್ಟನ್ನೇ ಯೂಸ್ ಮಾಡ್ತಿದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟು ನಮಗೆ ಈ ಒಂದು ಹೋಮ್ ರೆಮಿಡಿಗೆ ಬೇಕಾಗುತ್ತೆ. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟು ಎಷ್ಟು ತೆಗೆದುಕೊಂಡಿರ್ತೀರೋ ಅದರ ಅರ್ಧದಷ್ಟು ಕಸ್ತೂರಿ ಅರಿಶಿನ. ಇದು ನಿಮಗೆ ಎಲ್ಲ ಒಂದು ಫ್ಯಾನ್ಸಿ ಸ್ಟೋರ್, ಗ್ರಂಥಿಕೆ ಅಂಗಡಿಗಳಲ್ಲಿ ಮತ್ತು ಆನ್ಲೈನಲ್ಲಿ ಸುಲಭವಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಗೋಧಿ ಹಿಟ್ಟು ಎಷ್ಟು ತೆಗೆದುಕೊಂಡಿರ್ತೀರೋ ಅದರ ಅರ್ಧದಷ್ಟು ಕಸ್ತೂರಿ ಅರಿಶಿನ ತೆಗೆದುಕೊಳ್ಬೇಕಾಗತ್ತೆ. ಮೇಯ್ನಾಗಿ ಬೇಡವಾದ ಕೂದಲನ್ನು ಹೋಗಲಾಡಿಸೋದ್ರಲ್ಲಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ ಕಸ್ತೂರಿ ಅರಿಶಿನ. ಕಸ್ತೂರಿ ಅರಿಶಿನ ಇಲ್ಲ ಅಂದ ಪಕ್ಷದಲ್ಲಿ ನೀವು ಬೇಕಿದ್ದಲ್ಲಿ ಅರಿಶಿನದ ಕೊಂಬನ್ನು ಪುಡಿ ಮಾಡಿ ಸಹ ಕೂಡ ಯೂಸ್ ಮಾಡ್ಕೊಳ್ಬಹುದು. ಸೊ ನಂತರ ಇದಕ್ಕೆ ಒಂದೇ ಒಂದು ಚಿಟಿಕೆ ಆಗೋಷ್ಟು ಪುಡಿ ಉಪ್ಪು, ಟೇಬಲ್ ಸಾಲ್ಟು, ಇದು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಪುಡಿ ಉಪ್ಪು ಸಹ ಕೂಡ ಬೇಡವಾದ ಕೂದಲನ್ನು ಹೋಗಲಾಡಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಅದರ ಜೊತೆಗೇ ಮುಂದೆ ಆ ಒಂದು ಜಾಗದಲ್ಲಿ ಆ ಒಂದು ಬೇಡವಾದ ಕೂದಲು ಬರದೇ ಇರೋ ರೀತಿ ಸಹ ಕೂಡ ತಡೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಆ ಕಾರಣಕ್ಕಾಗಿಯೇ ಸೊ ಇವಿಷ್ಟು ಡ್ರೈ ಇಂಗ್ರೀಡಿಯೆಂಟ್ಸ್ ಸ್ನೇಹಿತರೆ, ಇದನ್ನು ಚೆನ್ನಾಗಿ ಒಂದಕ್ಕೊಂದು ಬೆರೆಯುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ಪೇಸ್ಟ್ನ ರೆಡಿ ಮಾಡೋದಕ್ಕೆ ನಾನು ಇಲ್ಲಿ ಹಸಿ ಆಕಳಿನ ಹಾಲನ್ನು ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಿದ್ದಲ್ಲಿ ಪ್ಯಾಕೆಟ್ ಹಾಲನ್ನು ಸಹ ಕೂಡ ಯೂಸ್ ಮಾಡ್ಕೊಳ್ಬಹುದು. ಅಕಸ್ಮಾತ್ ಏನಾದರೂ ನಿಮ್ಮದು ಆಯಿಲಿ ಸ್ಕಿನ್ ಇತ್ತು ಅನ್ನೋದಾದರೆ ನೀವು ರೋಸ್ ವಾಟರ್ ಸಹ ಕೂಡ ಯೂಸ್ ಮಾಡ್ಕೊಳ್ಬಹುದು. ಸೇಮ್ ರಿಸಲ್ಟ್ ಅನ್ನೋದನ್ನು ಕೊಡುತ್ತೆ ನಿಮಗೆ ಅಂತಲೇ ಹೇಳ್ಬೋದು. ಸೊ ಆ ಕಾರಣಕ್ಕಾಗಿ ಸೊ ನೋಡ್ಬೋದು, ನಾನು ಇಲ್ಲಿ ಹಸಿ ಆಕಳಿನ ಹಾಲನ್ನು ಹಾಕಿ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ನೀವು ನಾರ್ಮಲಾಗಿ ಫೇಸ್ ಪ್ಯಾಕ್ ಹಚ್ಕೊಳ್ಳೋವಾಗೆಲ್ಲ ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿಯಲ್ಲಿರುತ್ತೆ. ಬಟ್ ಈ ಒಂದು ಹೋಮ್ ರೆಮಿಡಿಗೆ ನಿಮಗೆ ಥಿಕ್ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಆಗಬೇಕು. ಸೊ ಆ ಕಾರಣಕ್ಕಾಗಿಯೇ ನೀವೇನಾದರೂ ಇಡ್ಲಿ ಹಿಟ್ಟು ನೋಡಿರ್ತೀರಲ್ವ, ಅದಕ್ಕಿಂತ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ನೀವು ಇದನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡಿಕೊಂಡು ಸ್ವಲ್ಪ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಸಾಕಾಗುತ್ತೆ. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಮಗೆ ಬೇಕಾಗುತ್ತೆ. ನೋಡ್ಬೋದು ಇಷ್ಟು ಗಟ್ಟಿಯಾಗಿದೆ, ಸ್ಪೂನ್ಗೆ ಅಂಟ್ಕೊಳ್ತಿದೆ ನೋಡ್ಬೋದು. ಆ ರೀತಿಯಾಗಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಮಾಡಿದ ನಂತರ ಇದನ್ನು ಯಾವ ರೀತಿ ಫೇಸ್ಗೆ ಹಚ್ಚೋದು ಅಥವಾ ಎಲ್ಲಿ ಬೇಡವಾದ ಕೂದಲಿರುತ್ತೋ ಅಲ್ಲಿ ಹಚ್ಚೋದು ಅನ್ನೋದಾದರೆ ಸೊ ಅಪ್ಪರ್ ಲಿಪ್ಸ್ ಮೇಲೆ ತುಂಬ ಜನಕ್ಕೆ ಇರುತ್ತಲ್ವ. ಸೊ ಅಂಥವ್ರು ಏನು ಮಾಡಿ, ಕೈನ ಸಹಾಯದಿಂದ ಈ ರೀತಿಯಾಗಿ ಎತ್ಕೊಂಡು ಕ್ಲೀನಾಗಿ ಎಲ್ಲಿರುತ್ತೋ ಅಲ್ಲಿ ತಿಕ್ಕಾಗಿ, ಅಂದರೆ ತುಂಬ ನೀವು ಏನು ಮಾಡಬೇಕು ಅನ್ನೋದಾದರೆ ಎಲ್ಲಿ ಬೇಡವಾದ ಕೂದಲಿರುತ್ತೋ ಅಲ್ಲಿ ಗಟ್ಟಿಯಾಗಿ ಅಪ್ಲೈ ಮಾಡಬೇಕು. ನೋಡ್ಬೋದು ಇಷ್ಟು ತಿಕ್ಕ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ಬೋದು ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ತೆಳ್ಳಗೆ ಅಪ್ಲೈ ಮಾಡ್ಕೊಳ್ಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿದ ನಂತರ ಒಂದು 20 ನಿಮಿಷ, ಯಾಕೆಂದರೆ ಇದನ್ನು ನೀವು ತಿಕ್ ಕನ್ಸಿಸ್ಟೆನ್ಸಿಯಲ್ಲಿ ಹಚ್ಕೊಂಡಿರ್ತೀರ. ಸೊ ಆ ರೀಸನ್ಗೆ ಆದಷ್ಟು ಒಂದು 20ರಿಂದ 25 ನಿಮಿಷನಾದರೂ ನೀವು ಬಿಡಲೇಬೇಕು ಫೇಸ್ ಮೇಲೆ. ಎಲ್ಲಿ ಅಂದರೆ ತುಂಬ ಜನಕ್ಕೆ ಒಂದು ರೀತಿ ಮೀಸೆ ರೀತಿ ಬಂದುಬಿಟ್ಟಿರುತ್ತೆ, ಅಂದರೆ ತುಟಿಯ ಮೇಲ್ಭಾಗ ಬಂದಿರುತ್ತೆ. ಕೆಲವೊಬ್ಬರಿಗೆ ಗಲ್ಲದಲ್ಲಾಗಿರ್ಬೋದು ಅಥವಾ ಕೆನ್ನೆ ಮೇಲೆ ಆಗಿರ್ಬೋದು, ಅಲ್ಲೆಲ್ಲ ಸಹ ಕೂಡ ಹಚ್ಕೊಂಡು ಫೇಸ್ಗೆಲ್ಲ ಹಚ್ಕೊಳ್ಳೋದಕ್ಕೆ ಹೋಗಬೇಡಿ. ಎಲ್ಲಿರುತ್ತೋ ಅಂದರೆ ಬೇಡವಾದ ಕೂದಲಿರುತ್ತೋ ಅಲ್ಲಿ ಮಾತ್ರ ಹಚ್ಚಿ ತಿಕ್ಕಾಗಿ ಹಚ್ಕೊಂಡು ಒಂದು 20ರಿಂದ 25 ನಿಮಿಷಗಳ ಕಾಲ ಫುಲ್ಲು ಡ್ರೈ ಆಗಬೇಕು ಸ್ನೇಹಿತರೆ. ಒಂದಿಷ್ಟು ಸಹ ಕೂಡ ಆ ತೇವಾಂಶ ಅನ್ನೋದು ಇರಬಾರ್ದು. ಆ ರೀತಿಯಾಗಿ ಡ್ರೈ ಆದ ನಂತರ ರಬ್ ಮಾಡಬೇಕು, ಕೈಯಿಂದನೇ ರಬ್ ಮಾಡಬೇಕಾಗತ್ತೆ. ರಬ್ ಮಾಡ್ತಾ ಏನಾಗುತ್ತೆ, ಆ ಪುಡಿ ಎಲ್ಲ ಸಹ ಕೂಡ ಉದುರುತ್ತೆ. ಆ ಪುಡಿ ಜೊತೆಗೇ ಬೇಡವಾದ ಕೂದಲು ಸಹ ಕೂಡ ಬುಡದ ಸಮೇತ ಕಿತ್ಕೊಂಡು ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಇದೇ ರೀತಿಯಾಗಿ ನೀವು 15 ದಿನಕ್ಕೆ ಒಮ್ಮೆ, 20 ದಿನಕ್ಕೆ ಒಮ್ಮೆ, ಒಂದು 3 ತಿಂಗಳಿಗೆ ಸತತವಾಗಿ ಈ ಒಂದು ಮೆಥಡ್ನ ನೀವು ಫಾಲೋ ಮಾಡೋದ್ರಿಂದ ಸೊ ಬೇಡವಾದ ಕೂದಲು ಅನ್ನೋದು ಶಾಶ್ವತವಾಗಿ ನಿವಾರಣೆ ಆಗುತ್ತೆ. ಮತ್ತು ಆ ಒಂದು ಜಾಗದಲ್ಲಿ ಸಹ ಕೂಡ ಆ ಒಂದು ಬೇಡವಾದ ಕೂದಲು ಅನ್ನೋದು ಬರೋದಿಲ್ಲ. ಸೊ ತುಂಬಾ ಸಿಂಪಲ್ ಆಗಿ ಮನೆಯಲ್ಲೇ ಸಿಗುವಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡ್ಬೋದು. ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ, ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಕೂಡ ಉಂಟಾಗೋದಿಲ್ಲ. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅನ್ನೋದಾದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ಅಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ರೆ ಮತ್ತಷ್ಟು ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಮುಂದಿನ ಇಂಟ್ರೆಸ್ಟಿಂಗ್ ಬ್ಯೂಟಿ ಟಿಪ್ಸ್ ಒಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.